ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಎರಡು ಮಿನಿಸ್ಟರ್ಗಳಿಗೆ ಭಾರಿ ಮುಜುಗರ ಆಗಿದೆಯಂತೆ. ಒಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಮುಜುಗರ. ಸಿಎಂ ಸಿದ್ದರಾಮಯ್ಯರ ಸಭೆಯಲ್ಲಿ ಸಿದ್ದು ಸಚಿವ ಸಂಪುಟದ ಅತ್ಯಂತ ಪ್ರಭಾವಿ ಸಚಿವರುಗಳಿಬ್ಬರು, ಪ್ರಭಾವಿ ಮಿನಿಸ್ಟರ್ಗಳಿಬ್ಬರು ಮುಜುಗರ ಆಗಿದೆ ಎನ್ನುವಂತಹದ್ದು. ದಕ್ಷಿಣ ಕನ್ನಡ ಇತರೆ ಜಿಲ್ಲೆಗಳಲ್ಲಿ ಮಾತ್ರ ಯಾಕೆ ಉತ್ತಮ ಫಲಿತಾಂಶ ಬರ್ತಾ ಇದೆ? ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಯಾಕೆ ಕಡಿಮೆ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಶಿಕ್ಷಕರ ಕೊರತೆ, ಸಿಬ್ಬಂದಿ ಕೊರತೆ ಎಂಬ ನೆಪಗಳನ್ನ ಹೇಳೋದಕ್ಕೆ ಬರಬೇಡಿ. ಡಿಡಿಪಿಐಗಳು ಜಿಲ್ಲಾ ಕೇಂದ್ರಗಳಲ್ಲಿ ಕುಳಿತುಕೊಳ್ಳುವುದಲ್ಲ. ಡಿಡಿಪಿಐಗಳು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್ ಸಿಇಒಗಳು ಸರ್ಕಾರಿ ಶಾಲೆಗೆ ಭೇಟಿ ಕೊಡಬೇಕು. ಇವತ್ತು ಪ್ರಗತಿ ಪರಿಶೀಲನಾ ಸಭೆ ವೇಳೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಇಬ್ಬರು ಸಚಿವರಿಗೆ ಭಾರಿ ಮುಜುಗರ ಆಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಸಚಿವ ಪ್ರಿಯಾಂಕ್ ಖರ್ಗೆಗೆ ಮುಜುಗರ. ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗದಲ್ಲಿ ಮಾತ್ರ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶ ಬರುತ್ತೆ, ಉಳಿದ ಜಿಲ್ಲೆಗಳ ಮಕ್ಕಳ ಫಲಿತಾಂಶ ಯಾಕಷ್ಟು ಕಡಿಮೆ? ಇದು ನಿಜಕ್ಕೂ ಕೂಡ ಶೈಕ್ಷಣಿಕ ಮುಜುಗರ. ಇದನ್ನು ಶೈಕ್ಷಣಿಕ ಮುಜುಗರ ಅಂತಾನೆ ಕರಿಬೇಕಾಗಿ ಬರುತ್ತೆ. ಮಂಗಳೂರಿನಲ್ಲಿ ವರ್ಷಕ್ಕೆ ಭಾರಿ ಮಳೆಯಾಗುತ್ತೆ. ವರ್ಷದ 365 ದಿವಸಗಳಲ್ಲಿ ನಿಗದಿತ ರಜೆಗಳಿಗಿಂತ ಶಾಲೆಗಳಿಗೆ ಹೆಚ್ಚು ರಜೆ ಸಿಗುತ್ತೆ. ಅಲ್ಲಿ ಪ್ರಕೃತಿ ವಿಕೋಪ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ರಜೆಗಳು ಹೆಚ್ಚಾಗಿ ಕೊಡ್ತಾರೆ. ಆದರೂ ಕೂಡ ಮಕ್ಕಳ ಏಕಾಗ್ರತೆಯಲ್ಲಿ ಯಾವ ಭಂಗಗಳು ಕೂಡ ಬರೋದಿಲ್ಲ. ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಶೈಕ್ಷಣಿಕ ಪದ್ಧತಿ ಇದೆಯಲ್ಲ, ಆ ಸಿಸ್ಟಮ್, ಅದನ್ನು ನಾನು ಹೊಗಳಲೇಬೇಕಾಗಿ ಬರುತ್ತೆ. ಕಾರಣ ಅಲ್ಲಿನ ಶಿಕ್ಷಕರು ತೆಗೆದುಕೊಳ್ಳುವಂತಹ ಕ್ರಮಗಳು, ಅಲ್ಲಿನ ಜಿಲ್ಲಾಡಳಿತ ಶೈಕ್ಷಣಿಕ ಕ್ಷೇತ್ರಕ್ಕೆ ಸ್ಪಂದಿಸುವಂತಹ ರೀತಿ, ಅಲ್ಲಿನ ಪೋಷಕರು ತನ್ನ ಮಕ್ಕಳಲ್ಲಿ ತೋರಬೇಕಾದಂತಹ ದರ್ಪ, ತೋರಬೇಕಾದಂತಹ ಕಾಳಜಿ, ತೋರಬೇಕಾದಂತಹ ಅನುಕಂಪ ಆಯಾಯ ಸಂದರ್ಭಕ್ಕೆ ಎಷ್ಟು ಬೇಕು ಅಷ್ಟೇ ತೋರಿಸೋದಲ್ಲಿ. ಶಾಲಾ ಶಿಕ್ಷಕರ ವಿರುದ್ಧ ಮಕ್ಕಳು ತಾಯಂದಿರಿಗೆ ಕಂಪ್ಲೇಂಟ್ ಮಾಡಿದಾಗ ನೇರವಾಗಿ ಬಲಗೈಯಲ್ಲಿ ಕೋಲಿಡ್ಕೊಂಡು ಶಿಕ್ಷಕರನ್ನು ಹೆದರಿಸೋದಕ್ಕೆ ಮಂಗಳೂರಲ್ಲಿ ಯಾರೊಬ್ಬರು ಹೋಗೋದಿಲ್ಲ, ನೆನಪಿರಲಿ. ಶಿಕ್ಷಕರಿಗೆ ಕೊಡಬೇಕಾದಂತಹ ಮರ್ಯಾದೆ ಮತ್ತು ಗೌರವ ಸರಿ ಪರಿಪೂರ್ಣವಾಗಿ ಕೊಡುವಂತಹ ಜಿಲ್ಲೆ ಅಂತ ಹೇಳಿದ್ರೆ ಅದು ಕರಾವಳಿ ಭಾಗ. ಅದರರ್ಥ ನಾನು ಕರಾವಳಿಯನ್ನು ಸಮರ್ಥನೆ ಮಾಡಿಕೊಳ್ತಾ ಇರೋದಲ್ಲ. ಅಲ್ಲಿನ ಶೈಕ್ಷಣಿಕ ಸಿಸ್ಟಮ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಉತ್ತಮ. ಸಚಿವ ಮಧು ಬಂಗಾರಪ್ಪ ಕಾರ್ಯವೈಖರಿಗೆ ಸಿಎಂ ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದಾರೆ. ಶಿಕ್ಷಣ ಸಚಿವರ ಎದುರೇ ಅಧಿಕಾರಿಗಳನ್ನ ಬೆಂಡೆತ್ತಿ ಸಿಟ್ಟು ಹೊರಹಾಕಿದ ಸಿಎಂ. ಪ್ರತಿ ವರ್ಷ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಪ್ರಮಾಣ ಕಡಿಮೆಯಾಗ್ತಿದೆ. ಸರ್ಕಾರ ಮೊಟ್ಟೆ, ಹಾಲು, ರಾಗಿ, ಮಾಲ್ಟು, ಸೂಪು, ಹಾಸ್ಟೆಲ್ ಸವಲತ್ತು ಎಲ್ಲ ಕೊಡ್ತಿದೆ. ಹೀಗೆ ಎಲ್ಲ ಸೌಲಭ್ಯ ಕೊಟ್ಟರೂ ದಾಖಲಾತಿ ಪ್ರಮಾಣ ಕಡಿಮೆ ಆಗ್ತಿದೆ ಯಾಕೆ? ಕೇಳಲೇಬೇಕಿದನ್ನ. ಹಣ ಬಿಡುಗಡೆಯಾದರೂ ಇನ್ನೂ ಶಾಲಾ ಕೊಠಡಿಗಳು ನಿರ್ಮಾಣವೇ ಆಗಿಲ್ಲ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಾರ್ಯವೈಖರಿಗೆ ಸಿಎಂ ಸಿದ್ದರಾಮಯ್ಯ ಸಿಟ್ಟನ್ನು ತೋರಿದ್ದಾರೆ. ಶಿಕ್ಷಣ ಇಲಾಖೆ ಪ್ರಗತಿ ಸಂಬಂಧ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯಾಯಿತು. ಸಂತೋಷ ಏನು ಅಂದ್ರೆ ಈ ಸರ್ಕಾರದಲ್ಲೇ ಶಿಕ್ಷಣದ ಬಗ್ಗೆ ಇಷ್ಟೊಂದು ತೀವ್ರತೆಯ ಪ್ರಶ್ನೆಯನ್ನ ಕೇಳಿದ ಒಂದೇ ಒಂದು ಸಿಎಂ, ಅದು ಸಿದ್ದರಾಮಯ್ಯ. ಮೈತ್ರಿ ಸರ್ಕಾರಗಳು ಕೂಡ ಆಳಿದಾವೆ. 20 ತಿಂಗಳು ಒಂದು ಬಾರಿ, 14 ತಿಂಗಳು ಇನ್ನೊಂದು ಬಾರಿ. ಅದಾದ ನಂತರ ಪರಿಪೂರ್ಣ ಮೆಜಾರಿಟಿ ಅಲ್ಲದೇ ಇದ್ರೂ ಬಿಜೆಪಿಯು ಕರ್ನಾಟಕವನ್ನ ಆಳಿದ್ದಿದೆ. ಜೆಡಿಎಸ್ ಕಾಂಗ್ರೆಸ್ಸು ಇತ್ತು, ಜೆಡಿಎಸ್ ಬಿಜೆಪಿಯು ರಾಜ್ಯವನ್ನ ಆಳಿತ್ತು. ಆದರೆ ಯಾವೊಬ್ಬರೂ ಕೇಳದೇ ಇರತಕ್ಕಂತಹ ತೀವ್ರತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಥಮ ಬಾರಿ ಸಭೆಯಲ್ಲಿ ಕೇಳಿದ್ದಾರೆ. ಅಲ್ಲ ರೀ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಫಲಿತಾಂಶ ಉಳಿದ ಜಿಲ್ಲೆಯಲ್ಲಿ ಬರಲ್ಲ. ಒಂದು. ಎರಡನೇದು, ವಸತಿ ಸೌಕರ್ಯಗಳು, ಹಾಸ್ಟೆಲ್ ವ್ಯವಸ್ಥೆಗಳು, ಎಲ್ಲ ತರಹದ ಆಹಾರ ಪದ್ಧತಿಯು ಎಲ್ಲ ತರಹದ ಗುಣಮಟ್ಟದಲ್ಲಿ ನಾವು ಪೂರೈಕೆ ಮಾಡ್ತಾ ಇದ್ದೀವಿ. ಹೀಗಿದ್ರೂ ಮಕ್ಕಳಲ್ಲಿ ಉತ್ಸಾಹ ಯಾಕೆ ಬರ್ತಾ ಇಲ್ಲ? ಮಕ್ಕಳ ಓದಿನಲ್ಲಿ ಯಾಕೆ ಈ ತರಹದ ಹಿಂದೇಟು ಹಾಕ್ತಿದ್ದಾರೆ? ಮಕ್ಕಳಲ್ಲಿ ನೀವೇನಾದರೂ ಆಕರ್ಷಣೆಯ ಕೊರತೆ ಏನಾದರೂ ಮಾಡಿದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದು ಪ್ರಥಮ ಬಾರಿ. ಸೊ ಅದಕ್ಕೆ ಉತ್ತರವಿಲ್ಲದೆ ಸಚಿವರುಗಳಿಬ್ಬರು ಕಂಗಾಲಾದರೂ ಅಥವಾ ಮಂಕಾದರೂ ಗೊತ್ತಿಲ್ಲ. ಒಟ್ಟಾರೆ ಇದು ಶೈಕ್ಷಣಿಕ ಮುಜುಗರ ಅಂತೂ ಖಂಡಿತ ಎರಡು ಸಚಿವರಿಗಾಗಿರುತ್ತೆ. ಸೊ ಇದು ಒಂದು ರೀತಿ ಆರೋಗ್ಯಕರವಾದಂಥ ವಿಮರ್ಶೆ, ಆರೋಗ್ಯಕರವಾದಂತಹ ಮುಜುಗರ. ಈ ಮುಜುಗರದಲ್ಲಿ ಬೇರೆ ತರಹದ ಸಂದೇಶಗಳು ಹೋಗೋದಿಲ್ಲ. ಶಿಕ್ಷಣಕ್ಕೆ ಸರ್ಕಾರ ಕೊಟ್ಟಂತಹ
ಏನು ಪ್ರಾತಿನಿಧ್ಯ ಅರ್ಥ ಆಗುತ್ತೆ. ಸಿಎಂ ಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆಗೆ ಮುಜುಗರ. SSLC ಪರೀಕ್ಷೆಯಲ್ಲಿ ಕಲಬುರಗಿ ಜಿಲ್ಲೆ ಕೊನೆಯ ಸ್ಥಾನ. ಅದು ಸಚಿವ ಪ್ರಿಯಾಂಕ್ ಖರ್ಗೆ ಎದುರೇ DDPIಗಳ ಬೆಂಡೆತ್ತಿದ ಸಿಎಂ. 60% ಕಡಿಮೆ ಫಲಿತಾಂಶ ಬಂದಿರುವ ಜಿಲ್ಲೆಗಳು. DDPIಗಳಿಗೆ ನೋಟಿಸ್ ನೀಡಿ ಕ್ರಮ ತೆಗೆದುಕೊಳ್ಳಿ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಸಿಎಂ ಸೂಚನೆ. ಒಂದು ವೇಳೆ ನೋಟಿಸ್ಗೆ ಉತ್ತರ ಸೂಕ್ತವಾಗಿಲ್ಲದಿದ್ದರೆ ಅಂತಹ DDPIಗಳ ವಿರುದ್ಧವೇ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಖಡಕ್ ಆದ ಸೂಚನೆಯನ್ನು ಕೊಟ್ಟಿದ್ದಾರೆ. SSLC ಫಲಿತಾಂಶದಲ್ಲಿ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ಕಲಬುರಗಿ 42.43, ವಿಜಯಪುರ 49%, ಯಾದಗಿರಿ 51%, ರಾಯಚೂರು 52%, ಬೀದರ್ 53%, ಕೊಪ್ಪಳ 57%. ಹೀಗೆ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಲ್ಲಿ ಫಲಿತಾಂಶ ಭಾರಿ ಕುಸಿತ. ಕಲಬುರಗಿ ಭಾಗದ ಹೆಮ್ಮೆಯ ನಾಯಕ AICC ರಾಷ್ಟ್ರೀಯ ನಾಯಕರಾಗಿದ್ದಾರೆ. ಮತ್ತೊಬ್ಬ ಹೆಮ್ಮೆಯ ಸುಪುತ್ರ ಕರ್ನಾಟಕದ IT-BT ಸಚಿವರು. ಹೀಗೆಲ್ಲ ಇದ್ದವರ ನಾಡಿನಲ್ಲಿ ಮಕ್ಕಳ ಶಿಕ್ಷಣ ಪಾತಾಳ ಮುಟ್ಟಿದೆ, ಕಾಲು ಮುರ್ಕೊಂಡು ಬಿದ್ದಿದೆ ಶಿಕ್ಷಣ ಅನ್ನೋದು. ಕಲಬುರಗಿ ಭಾಗದ ಶಿಕ್ಷಣದ ಫಲಿತಾಂಶ ಹೇಳ್ತಾ ಇರೋದು. ಕಲಬುರಗಿಯಲ್ಲಿ ಕ್ರೈಮ್ ರೇಟ್ ಕಡಿಮೆ ಇದೆ, ಓಕೆ, ಉತ್ತಮ. ಕಲಬುರಗಿಯಲ್ಲಿ ಅನಾರೋಗ್ಯ ಅನ್ನೋದು ಇದೆಯಲ್ಲ, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತೆ. ರೈತರು ಮೋಸಕ್ಕೊಳಪಡೋದು ಕೂಡ ಕಲಬುರಗಿಯಲ್ಲೇ. ರೈತರ ನಷ್ಟ ಪರಿಹಾರ ಸಿಗದೆ ನಷ್ಟದಲ್ಲಿ ವಂಚಿತರಾಗೋದು ಅದು ಕೂಡ ಕಲಬುರಗಿನೇ. ನಿರುದ್ಯೋಗ ಸಮಸ್ಯೆ ಕಲಬುರಗಿಯಲ್ಲಿ ಯಥೇಚ್ಛವಾಗಿದೆ, ಸಮೀಕ್ಷೆಗಳು ಹೇಳ್ತವೆ. ಹಾಗಾಗಿ ಕಲಬುರಗಿ ಪ್ರತಿಯೊಂದು ವಿಚಾರದಲ್ಲೂ ಹಿಂದೆ ಇದೆ. ಪ್ರತಿಯೊಂದು ವಿಚಾರದಲ್ಲಿ ಇದು ಯಾಕೆ ಎನ್ನುವಂತಹದ್ದು ಚರ್ಚೆಗೆ ಒಳಪಡೋದಿಲ್ಲ. ಅಲ್ಲಿನ ರಾಜಕಾರಣಿಗಳು, ಒಬ್ಬರು ರಾಷ್ಟ್ರೀಯ ನಾಯಕರು, ಮತ್ತೊಬ್ಬರು ರಾಜ್ಯ ಮಟ್ಟದ ನಾಯಕರು, ಇವರಿಬ್ಬರೂ ಪ್ರತಿನಿಧಿಸುವ ಕ್ಷೇತ್ರ ಅಥವಾ ಜಿಲ್ಲೆ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. UT ಖಾದರ್ ಹೆಮ್ಮೆಯಿಂದ ಹೇಳ್ಕೋಬಹುದು, ವ್ಯಾದವಾಸ್ ಕಾಮತ್ ಹೆಮ್ಮೆಯಿಂದ ಹೇಳ್ಕೋಬಹುದು, ಸುನಿಲ್ ಕುಮಾರ್ ಎಲ್ಲೋದ್ರೂ ಗಟ್ಟಿ ಧ್ವನಿಲಿ ಮಾತನಾಡ್ತಾರೆ, ಅಶೋಕ್ ರೈ ಎಲ್ಲೋದ್ರೂ ಭಾರಿ ಧ್ವನಿ. ಯಾಕೆ? ಅವರ ಜಿಲ್ಲೆಯ ಶೈಕ್ಷಣಿಕ ಲೆವೆಲ್ ಇದೆಯಲ್ಲ, ಆ ಮಟ್ಟ ಇದೆಯಲ್ಲ, ನಿಜಕ್ಕೂ ಕೂಡ ರೋಮಾಂಚನಕಾರಿ. ಸೊ ಹಾಗೆ ಕಲಬುರಗಿ ಯಾವಾಗ ಹಂಗಾಗೋದಕ್ಕಾಗದೆ ಇದ್ರೂ ಕೂಡ ಅದರ ಸನಿಹಕ್ಕಾದರೂ ಬರಬೇಕಲ್ಲ. ಯಾದಗಿರಿ, ಕಲಬುರಗಿ, ದಾವಣಗೆರೆ ಈ ಭಾಗ ಶಿಕ್ಷಣದಲ್ಲೂ ಕೂಡ ಒಂದು ಹಂತ ಮುಂದೆ ಬರಬೇಕು ಅನ್ನೋದೇ ಸಿದ್ದರಾಮಯ್ಯರ ಕಳಕಳಿಯೋ ಅಥವಾ ಕಾಳಜಿಯೋ ಗೊತ್ತಿಲ್ಲ. ಒಟ್ಟಾರೆ ಇಬ್ಬರು ಸಚಿವರನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.